ಪೇಷಂಟ್ಗಳು ತುಂಬ ಕಡೆ ಹೋಗಿ ಬಂದಿರ್ತಾರೆ, ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಲೇ ಕೂಡ ನಮ್ಮ ಹತ್ರ ಪೇಷಂಟ್ ಬಂದಿರ್ತಾರೆ. ನಮಗೂ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಬಿಕಾಸ್ ನಾವೆಲ್ಲ ಓದಿರೋದೇ ಬೇರೆ ಥರ ಓದಿರ್ತೀವಿ, ಎಷ್ಟೊಂದು ಮೆಡಿಸಿನ್ಸ್ಗಳು ಓದಿರ್ತೀವಿ. ಇಲ್ಲಿ ಬಂದಾಗ ಮೇಯ್ನಾಗಿ ನೋನಿ ಬಗ್ಗೆನೇ ತಿಳ್ಕೊಬೇಕಾಯ್ತು ಸರ್. ಮಿನಿಮಮ್ ಅಂತ ಅಂದರೆ ಒಬ್ಬರು ಡಾಕ್ಟ್ರ್ ಅಟ್ಲೀಸ್ಟ್ ಅಂತ ಅಂದರೆ 30 ಪೇಷಂಟ್ನ ನೋಡ್ತೀವಿ. ಎಷ್ಟೋ ಜನಕ್ಕೆ ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಯಾವ ಕಂಡೀಷನಲ್ಲಿ ತೊಗೋಬೇಕು, ತೊಗೊಂಡ್ಮೇಲೆ ಅವ್ರದ್ದು ಪರಿಸ್ಥಿತಿಗಳು ಹೇಗೆ, ಈ ಮೆಡಿಕಲ್ ಫೀಲ್ಡ್ ಅನ್ನೋದು ಎಲ್ಲರಿಗೂ ಒಂದು ಸ್ವಲ್ಪ ಈ ಕೋವಿಡ್ ಆದಮೇಲೆ ನೆಗೆಟಿವಿಟಿ ಅನ್ನೋದು ಬಂದಿದೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ ಸರ್. ನನಗೆ ಸಣ್ಣ ನಿಮ್ಮ ಪರಿಚಯ ಹೇಳಿಕೊಂಡು ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಅನುಭವ ಏನು ಅನ್ನೋದನ್ನು ಒಬ್ಬೊಬ್ಬರಾಗಿ ಹೇಳಿದರೆ ಈ ಜನರಿಗೆ ಬಹುಶಃ ಅಮೃತನೋನಿಯ ಪ್ರಭಾವ ಮತ್ತು ಅದರ ಇಡೀದಾದಂಥ ಒಂದು ಗುಣಪಡಿಸುವಿಕೆಯ ಒಂದು ರೀತಿ ನೀತಿಗಳು ಅರ್ಥ ಆಗ್ತವೆ ಅಂತ ಅಂದ್ಕೊಳ್ತೇನೆ. ಹೇಳಿ ಮೇಡಮ್. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಹೆಬ್ಬಾರ್ ಅಂತ. ನಾನಿಲ್ಲಿ 2.5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಮೃತನೋನಿ ಉತ್ಪನ್ನ ನನಗೂ ಹೊಸದಾಗಿತ್ತು. ಇಲ್ಲಿ ಜಾಯಿನ್ ಆಗೋ ತನಕ ನಾನು ಜಸ್ಟ್ ಕೇಳಿದ್ದೆ ಅಷ್ಟೇ. ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ಪ್ರಾಡಕ್ಟ್ಗಳನ್ನ ನೋಡಿ ಅದರ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಅದು ಅಥವಾ ಅದರ ಕ್ವಾಲಿಟಿ ಆಫ್ ನ್ಯೂಟ್ರಿಷನ್ ವ್ಯಾಲ್ಯೂಸ್ಗಳನ್ನೆಲ್ಲ ನೋಡಿ ಆ್ಯಕ್ಚುಲಿ ಅದರ ಮೇಲೆ ಇಂಟ್ರೆಸ್ಟ್ ಕೂಡ ಬಂತು. ಸೊ ನಾವು ಪೇಷಂಟ್ಗಳ ಜೊತೆಗೆ ಕೊಟ್ಟು ಪೇಷಂಟ್ಗಳ ರಿವ್ಯೂಸ್ ತೊಗೊಂಡ್ಮೇಲೆ ಇನ್ನೂ ಖುಷಿ ಅಂತ ಕೂಡ ಆಯಿತು. ಯಾಕಂದರೆ ಪೇಷಂಟ್ಗಳು ತುಂಬ ಕಡೆ ಹೋಗಿ ಬಂದಿರ್ತಾರೆ, ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಲೇ ಕೂಡ ನಮ್ಮ ಹತ್ರ ಪೇಷಂಟ್ ಬಂದಿರ್ತಾರೆ. ಬಟ್ ಇಲ್ಲಿ ಬಂದು ರಿಸಲ್ಟ್ಗಳನ್ನ ಪಡ್ಕೊಂಡು ಇವನ್ D+ ತೊಗೊಂಡ್ಮೇಲೆ ಶುಗರ್ ಲೆವೆಲಲ್ಲಿ ಆಗುವಂಥ ವ್ಯತ್ಯಾಸಗಳಾಗಿರ್ಬೋದು, ಶುಗರ್ ಕಂಟ್ರೋಲ್ ಆದರೂ ಕೂಡ ಸಾಕಷ್ಟು ಜನರಲ್ಲಿ ಬೇರೆ ಬೇರೆ ಸಿಮ್ಟಮ್ಸ್ಗಳಿರುತ್ತೆ. ಸುಸ್ತಾಗೋದಂಥದ್ದಾಯಿತು, ಮೈಕೈ ನೋವು ಆಗೋದಾಯಿತು, ಈ ಥರ ಸಿಮ್ಟಮ್ಸ್ಗಳು ಕೂಡ D+ ತೊಗೊಂಡ್ಮೇಲೆ ಕಡಿಮೆ ಆಗಿದೆ. ಸೊ ಇಂಥದ್ದೆಲ್ಲ ನೋಡಿಬಿಟ್ಟು ಸಾಕಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಬರೀ D+ ಒಂದೇ ಅಲ್ಲ, D+ ಜೊತೆಗೆ ಅದರ್ ಪ್ರಾಡಕ್ಟ್ಸ್ ಆರ್ಥೋ+ ಆಗಿರ್ಬೋದು, ಪವರ್+ ಆಗಿರ್ಬೋದು, ದೇ ಆರ್ ಆಲ್ ಈಕ್ವಲಿ ಗುಡ್ ಅಂತಲೇ ಹೇಳ್ಬೋದು. ಒಂದು ಆಯುರ್ವೇದದ ಇಡೀದಾದ ಅಧ್ಯಯನ ಮಾಡಿ ನೀವು ಬೇರೆ ಕಡೆನೂ ಬಹುಶಃ ಪ್ರಾಕ್ಟೀಸ್ ಮಾಡಿರ್ಬೋದಾ ಅಥವಾ ಕಲ್ತ ತಕ್ಷಣ ಇಲ್ಲಿಗೆ ಬಂದ್ರೆ? ಇಲ್ಲ ಸರ್, ನಂದು ಆಲ್ಮೋಸ್ಟ್ 13 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಹಾಗಿರೋದ್ರಿಂದ ನಿಮಗೆ ಅಲ್ಲಿಯ ಮತ್ತು ಇಲ್ಲಿಯ ಎಕ್ಸ್ಪೀರಿಯನ್ಸಿಗೆ ಏನು ಅನಿಸ್ತದೆ? ಇಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನು ಇಟ್ಕೊಂಡು ಹೋಲಿಸ್ಟಿಕ್ ಆಗಿ ಎಲ್ಲ ರೋಗಗಳಿಗೂ ಒಂದೇ ಔಷಧ ಅನ್ನೋ ರೀತಿಯಲ್ಲಿ ಅದು ವರ್ಕ್ ಮಾಡುತ್ತೆ, ಕೊಡ್ತಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಿಮಗೆ ಏನು ಅನಿಸ್ತದೆ ಸರ್? ಅಲ್ಲಿ ಆ್ಯಕ್ಚುಲಿ ಆಯುರ್ವೇದ ಅನ್ನೋದು ಒಂದು ಏನು ಮೆಡಿಸಿನ್ ಸಿಸ್ಟಮ್ ಇದೆಯಲ್ಲ, ಇದು ಪ್ರತಿಯೊಂದು ಪೇಷಂಟ್ಗಳಿಗೂ ಬೇರೆ ಬೇರೆ ರೀತಿ ಆ್ಯಕ್ಚುಲಿ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀವಿ. ಅಂದರೆ ಪ್ರತಿಯೊಬ್ಬರ ಪೇಷಂಟ್ಗಳ ಪ್ರಕೃತಿ ನೋಡಿ ಅನಲೈಸ್ ಮಾಡಿ ಆ್ಯಕ್ಚುಲಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತೀವಿ. ದಟ್ ಈಸ್ ಆಲ್ಸೋ ಈಕ್ವಲಿ ಬೆನಿಫಿಷಿಯಲ್ ಗುಡ್ ಅಂತ ಟಾರ್ಗೆಟ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಟ್ಟಂಗಾಗುತ್ತೆ. ಬಟ್ ಇದು ಆ್ಯಕ್ಚುಲಿ ಇದರಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಎಲ್ಲ ಪೇಷಂಟ್ಗಳಲ್ಲೂ ಸಹಿತ ಹೆಲ್ಪ್ಫುಲ್ ಆಗುವಂತಹ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಮಾಡಿರೋದ್ರಿಂದ ಇದು ಕೂಡ ಎಲ್ಲರಿಗೂ ಈಕ್ವಲಿ ಬೆನಿಫಿಷಿಯಲ್ ಆಗಿನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೇಡಮ್, ತಾವು ತಮ್ಮ? ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ನಿಖಿತಾ ಅಂತ. ನಾನಿಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಸೊ ಮೇಯ್ನಾಗಿ ಇಲ್ಲಿ ಕೆಲಸಕ್ಕೆ ಸೇರಿದಾಗ ಆ್ಯಸ್ ಯೂಶ್ವಲ್ ಅವ್ರು ಹೇಳ್ದಂಗೆ ನಮಗೂ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಬಿಕಾಸ್ ನಾವೆಲ್ಲ ಓದಿರೋದೇ ಬೇರೆ ಥರ ಓದಿರ್ತೀವಿ, ಎಷ್ಟೊಂದು ಮೆಡಿಸಿನ್ಸ್ಗಳು ಓದಿರ್ತೀವಿ. ಇಲ್ಲಿ ಬಂದಾಗ ಮೇಯ್ನಾಗಿ ನೋನಿ ಬಗ್ಗೆನೇ ತಿಳ್ಕೊಬೇಕಾಯ್ತು. ಸೊ ಅವಾಗೇನಾಯಿತು, ನಮಗೂ ಏನೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಬರೀ ಅದ್ರ ಬಗ್ಗೆ ಕೇಳ್ಪಟ್ಟಿದ್ವಿ. ಸೊ ಅದಾದ ನಂತರ ನಾವು ರಿಸರ್ಚ್ ಪೇಪರ್ಗಳನ್ನ ಓದೋದು, ಆಮೇಲೆ ಅದಾದ ನಂತರ ನಾವು ಪೇಷಂಟ್ಗಳಿಗೆ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಆ್ಯಸ್ ಎ ಡಾಕ್ಟರಾಗಿ ನಮಗೆ ರಿಸಲ್ಟ್ ಮುಖ್ಯ ಆಗುತ್ತೆ ಪೇಷಂಟಿಗೆ ಫೈನಲ್ ಇದರಲ್ಲಿ. ಸೊ ಹಾಗಾಗಿ ಕೊಟ್ಟ ನಂತರ ಮೇಯ್ನಾಗಿ ಅವರಿಗೆ ಆಗೋವಂಥ ಚೇಂಜಸ್ಗಳಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಆವಾಗ ನಮಗೂ ಓಕೆ ಇಲ್ಲಿ ಕೆಲಸ ಕಂಟಿನ್ಯೂ ಮಾಡಬೇಕು ಅಂತಲೇ, ಹಾಗಾಗಿ ನಾವು 2.5 ವರ್ಷದಿಂದ ಅದೇ ಉತ್ಸಾಹದಲ್ಲೇ ಕೆಲಸ ಮಾಡ್ತಿದ್ದೀವಿ. ಸೊ ಮೇಯ್ನಾಗಿ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದಾದರೆ ಈಗ ಅಮೃತನೋನಿ D+ ಇರ್ಬೋದು, ಯಾಕಂದರೆ ಈಗಿನಂತೂ ಡಯಾಬಿಟಿಸ್ ಅಷ್ಟು ವ್ಯಾಪಕವಾಗಿ ಎಲ್ಲರಲ್ಲೂ ಇದೆ. ಸೊ ಅದಾಗುವಂಥ ಚೇಂಜಸ್ಗಳು ಯಾಕೆ ಆಗ್ತಿದೆ, ಎಷ್ಟೋ ಜನಕ್ಕೆ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ. ಸೊ ಅದು ಎಲ್ಲವೂ ಹೇಗೆ ಅದನ್ನು ಹೊರಗಡೆ ಬರ್ಬೋದು ಎಲ್ಲದರಿಂದನೂ, ಬರೀ ಡಯಾಬಿಟಿಸ್ ಒಂದೇ ಅಲ್ಲ, ಆರ್ಥ್ರೈಟಿಸ್ ಇರ್ಬೋದು, ಒಂದು ಸಣ್ಣ ಗ್ಯಾಸ್ಟ್ರಿಕ್ಕಿಂದ ಪ್ರತಿಯೊಂದರಿಂದನೂ ಹೇಗೆ ಆ ಕಾಯಿಲೆಗಳಿಂದ ಆಚೆ ಬರೋದು ಮತ್ತು ಹೇಗೆ ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳೋದು, ಇಲ್ಲ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ಎಲ್ಲ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಎಲ್ಲ ಪ್ರಾಡಕ್ಟ್ಸ್ಗಳು ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಿದೆ. ನೀವು ಒಬ್ಬ ಮಹಿಳೆಯಾಗಿ ಈ ಮಹಿಳೆಯರಿಗೆ ಕೆಲವು ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತಾವಲ್ಲ, ಬಿಫೋರ್ 40, ಆಫ್ಟರ್ 40 ಅಥವಾ ಆಫ್ಟರ್ 50 ಈ ಥರದಲ್ಲಿ. ಈ ಅಮೃತನೋನಿ ನೀವು ಒಂದು ಕಾರಣಕ್ಕೆ ಕೊಟ್ಟಿರ್ತೀರಿ, ಆದರೆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಏನಾದರೂ ಆ ಥರದ ಒಂದು ಮಿರಾಕಲ್ ಅನ್ನುವಂಥ ಪರಿಣಾಮ ಬೇರೆದು ಏನಾದರೂ? ಡೆಫಿನೆಟ್ಲಿ ಇದೆ ಸರ್. ಆ ಥರ ಪ್ರಾಡಕ್ಟ್ಸ್ಗಳಂತ ಹೋಗೋದಾದರೆ ಈಗ ಯೂಶಲಿ ಏನು ಮಾಡ್ತೀವಿ, ಹೆಣ್ಮಕ್ಳು ಎಲ್ಲ ಕೆಲಸಗಳನ್ನ ನೋಡಿಕೊಂಡು ಇಲ್ಲ ಎಲ್ಲರನ್ನೂ ನೋಡಿಕೊಂಡು ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಲ್ಲಿ ಮಿಸ್ ಮಾಡ್ಕೊಳ್ತಾರೆ. ಸೊ ಆವಾಗ ಏನು ಮಾಡಬೇಕು, ಅವರಿಗೆ ಎಷ್ಟೊಂದು ಸಲ ಅವರಿಗೆ ಕಾಯಿಲೆಗಳು ಬರೋದೇ ಆಲ್ಮೋಸ್ಟ್ ಒಂದು 40 ವರ್ಷ ಆದ ನಂತರ. ಬಿಕಾಸ್ ಆಗುವಂಥ ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು, ಯಾಕಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಗಿನ ಪೌಷ್ಟಿಕಾಂಶಗಳು ಎಷ್ಟು ಕೊರತೆಗಳಾಗ್ತಾ ಹೋಗುತ್ತೆ, ಅದನ್ನು ಹೇಗೆ ತುಂಬ್ತಾ ಹೋಗಬೇಕು,
ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಹೇಗಾಗಬೇಕು ಅದಕ್ಕೆ ಬೇಕಾದಂಥ ಅಮೃತನೋನಿ ಸ್ತ್ರೀ ಸಂಜೀವಿನಿ ಇದೆ. ಸೊ ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಇಲ್ಲ ಮುಟ್ಟು ನಂತರ ಕೆಲವೊಂದು ಬಾಡಿ ವೀಕ್ನೆಸ್ ಆಗ್ತಾ ಹೋಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕ್ಯಾಲ್ಶಿಯಂ ಕಮ್ಮಿ ಆಗ್ಬೋದು, ಡಿಜನರೇಷನ್ ಪ್ರೋಸೆಸ್ ಇರ್ಬೋದು, ಇಲ್ಲ ಥೈರಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲದಕ್ಕೂ ಅಮೃತನೋನಿ ಪವರ್ ಪ್ಲಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ನಾವೇನು ಮಾಡ್ತೀವಿ, ಥೈರಾಯ್ಡಿಗೆ ಅಂತ ಕೊಟ್ಟಿರ್ತೀವಿ. ಸೊ ಒನ್ಸ್ ಅವ್ರಿಗೆ ಥೈರಾಯ್ಡ್ ಕಂಟ್ರೋಲ್ ಆದರೆ ಆಟೋಮೆಟಿಕ್ ಎಷ್ಟೋ ಜನಕ್ಕೆ ಹೇರ್ ಫಾಲ್ ಆಗೋದು, ಇಲ್ಲಾಂದರೆ ಪಿಂಪಲ್ಸ್ ಆಗೋದು, ಸುಸ್ತುಗಳು ಇವೆಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ, ವೆಯ್ಟು ಮತ್ತು ಗೇನ್ ಆಗೋದಿಲ್ಲ. ಸೊ ಹಾಗಾಗಿ ಏನಂದರೆ ನಾವು ಮಹಿಳೆಯರು ಪುರುಷರಲ್ಲ ಅನ್ನೋದಕ್ಕಿಂತ ಮಕ್ಕಳಿಂದ ಸಹ ಟ್ರೀಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅಮೃತನೋನಿ ಪ್ರಾಡಕ್ಟ್ಸ್ ಡೆಫಿನೆಟ್ಲಿ ಎಲ್ಲ ರೀತಿಯಲ್ಲಿ ಹೆಲ್ತಲ್ಲೂ ಎಫೆಕ್ಟ್ ಆಗ್ತಿದೆ. ನಿಮಗೆ ಇಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಭಾಳ ಹಾಂ ಸರ್, ಖಂಡಿತವಾಗ್ಲೂ ಸಂತೋಷ ಇದೆ. ನಿಮ್ಮಲ್ಲಿ ಯಾರಾದರೂ ಒಂದು ಅತ್ಯಂತ ಕ್ರಾನಿಕಲ್ ಅದು ಕಡಿಮೆನೇ ಆಗೋದಿಲ್ಲ ಅಂತೇಳಿ ಹತಾಶರಾಗಿ ಬಂದವರು ಕೂಡ ಮತ್ತೆ ಸಂಪೂರ್ಣವಾಗಿ ಗುಣಮುಖ ಆದವರನ್ನು ನಾನು ಕೇಳಿದ್ದೇನೆ. ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಆ ಥರದ ಪೇಷಂಟ್ಗಳೆಲ್ಲ ಸಿಕ್ಕಿದ್ದಾರೆ ಹೇಗೆ? ಹಾಂ ಸರ್, ಸಾಕಷ್ಟು ಜನ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಲೀಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 2.5 year ಎಕ್ಸ್ಪೀರಿಯನ್ಸಲ್ಲಿ ಎವ್ರಿ ಡೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ 2 to 3 ಡೇಸಲ್ಲಿ ಇಂಥ ಪೇಷಂಟ್ಸ್ಗಳನ್ನ ನೋಡ್ತೀವಿ. ಎಷ್ಟು ಪಾಸಿಟಿವ್ ರಿಸಲ್ಟ್ ಆಗಿಬಿಟ್ಟು ಆ್ಯಕ್ಚುಲಿ ಡಾಕ್ಟರ್ಸ್ಗಳು ಹೋಪ್ ಕೊಡದೇ ಇರೋಂತಹ ಪೇಷಂಟ್ಗಳು ಕೂಡ ಇದನ್ನು ತೊಗೊಂಡ್ಮೇಲೆ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ ಅಥವಾ ರಿಟರ್ನ್ ಆಗಿ ಆ್ಯಕ್ಚುಲಿ ತಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡವ್ರು ಎಷ್ಟೊಂದು ಜನ ಇದ್ದಾರೆ. ವೆಯ್ಟ್ ಲಾಸ್ ಮಾಡಲಿಕ್ಕೆ ಸ್ಟ್ರಗಲ್ ಮಾಡ್ಕೊಂಡವರು ವೆಯ್ಟ್ ಲಾಸ್ ಮಾಡಿಕೊಂಡು ಎಷ್ಟೊಂದು ಜನ ಹ್ಯಾಪಿಯಾಗಿದ್ದಾರೆ. ಹಾಗಾಗಿ ಸಾಕಷ್ಟು ಪೇಷಂಟ್ಗಳು ಆ್ಯಕ್ಚುಲಿ ನಾವು ಇಂತಹ ಕಂಡೀಷನಿಂದ ಓವರ್ಕಮ್ ಮಾಡಿ ಹೆಲ್ದಿ ಲೈಫ್ ಲೀಡ್ ಮಾಡ್ತಿರೋ ಸಾಕಷ್ಟು ಜನ ಎಕ್ಸಾಂಪಲ್ಗಳನ್ನ ನಾವು ಕೊಡ್ಬೋದು. ಒಂದು ದಿನಕ್ಕೆ ಎಷ್ಟು ಪೇಷಂಟ್ ನೋಡ್ತೀರಿ ಸರ್? ಮಿನಿಮಮ್ ಅಂತ ಅಂದರೆ ಒಬ್ಬರು ಡಾಕ್ಟರ್ ಅಟ್ಲೀಸ್ಟ್ ಅಂತ ಅಂದರೆ 30 ಪೇಷಂಟ್ನ ನೋಡ್ತೀವಿ. ಹೆಚ್ಚು ಯಾವ ರೋಗಗಳು ಬರ್ತವೆ ಸರ್? ಹೆಚ್ಚಾಗಿ ನಮ್ಮಲ್ಲಿ ನೋಡೋದಂದರೆ ಡಯಾಬಿಟಿಸ್, ಆರ್ಥ್ರೈಟಿಸ್, ಅದು ಬಿಟ್ಟಾಗಿ ಮೈನಾಗಿ ಬರೋದಾದರೆ ಗ್ಯಾಸ್ಟ್ರೈಟಿಸು, ಥೈರಾಯ್ಡು ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಅತಿ ಹೆಚ್ಚಾಗಿ ನೋಡೋದಂದರೆ ಥೈರಾಯ್ಡು ಡಯಾಬಿಟಿಸ್ ಮತ್ತು ಆರ್ಥ್ರೈಟಿಸ್. ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಮಾಡ್ತಾ ಇದ್ದೀರಿ ತಾವು? ಹಾಂ ಸರ್, ಕಂಪ್ಲೀಟ್ ಇಲ್ಲೇ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ. ಡಾಕ್ಟರ್ ಕಲ್ಯಾಣ್ ಅಂತ. ಹೌದು. ಇಲ್ಲಿ ಎಷ್ಟು ಕಾಲದಿಂದ ಕೆಲಸ ಮಾಡ್ತಾ ಇದ್ದೀರಿ? ಸುಮಾರು 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ಅಮೃತನೋನಿ ಒಂದು ರೂಫಿನ ಅಡಿಯಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ನಿಮ್ಮ ಅನುಭವ ಏನು? ತುಂಬ ಒಳ್ಳೆಯ ಅಭಿಪ್ರಾಯನೇ ಬರ್ತದೆ. ಯಾಕಂತಂದರೆ ಬೇರೆ ಕಡೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೊಂದು ನಿಮಗೆ ಪೇಷಂಟ್ಸ್ ಸಿಗೋದಿಲ್ಲ. ಓಕೆ, ಒಬ್ಬ ಆಯುರ್ವೇದಿಕ್ ಡಾಕ್ಟ್ರಾಗಿ ನಿಮಗೆ ಬೇಕಾಗಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಡೈಲಿ ಏನಿಲ್ಲ ಅಂದರೂ ಒಂದು 30ರಿಂದ 40 ಜನ ಪೇಷಂಟ್ ನಿಮಗೆ ಆರಾಮಾಗಿ ಸಿಗ್ತಾರೆ. ಹಾಗಾಗಿಬಿಟ್ಟು ತುಂಬ ಕಾಂಪ್ಲಿಕೇಟೆಡ್ ಕೇಸ ಬರ್ತದೆ ಮತ್ತು ಒಳ್ಳೆಯ ಅಭಿಪ್ರಾಯದಿಂದ ವಾಪಸ್ ಹೋಗ್ತಾರೆ. ನಿಮ್ಮ ಅನುಭವ ಏನು? ಈಗ ಏನಾದರೂ ಯಾವುದಾದ್ರೂ ಒಂದೆರಡು ಕೇಸನ್ನು ಇಟ್ಕೊಂಡು ನಿಮ್ಮ ಅನುಭವವನ್ನು ಹೇಳ್ಬೋದಾ? ಕೇಸಸ್ ನೋಡಿ, ರೀಸೆಂಟಾಗಿ ಒಂದು ಪೇಷಂಟ್ ಬಂದಿತ್ತು ಡಯಾಬಿಟಿಕ್ ಅಂತ. ಅವನು HbA1c ಅಂತ ನಾವು ಆ್ಯಾವ್ರೇಜ್ ಶುಗರ್ ಹೇಳ್ತೀವಿ. 3 ತಿಂಗಳಿಗೆ 12 ಇಟ್ಕೊಂಡು ಬಂದಿದ್ದರು, 12. ನಾವು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅರೌಂಡ್ 9, 8 ಈ ಥರ ಬಂದು ಅವ್ರದ್ದು ಶುಗರ್ ಲೆವೆಲ್ ಕಡಿಮೆ ಹಾಕೊಂತ ಬಂತು. ಓಕೆನಾ? ಹೇಗೆ ಪೇಷಂಟ್ ಅವ್ರು ಫಾಲೋಅಪ್ ಆಗಿ ರೆಗ್ಯುಲರಾಗಿ ಬರ್ತಾರೋ ಹಾಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಈಸಿಯಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಅಮೃತನೋನಿಯ ಎಲ್ಲ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ರೋಗಿಗಳ ಮೇಲೆ ಪರಿಣಾಮ ಆಗುತ್ತೆ. ಹೌದು ಸರ್, ಆಗುತ್ತೆ. ಆ ದಿಕ್ಕಿನಲ್ಲಿ ನಿಮಗೇನಾದರೂ ಒಂದು ಆಶ್ಚರ್ಯಕರವಾದಂಥ ಅನುಭವ ಏನಾದರೂ ಇದೆಯಾ? ಕೆಲವೊಂದು ಪ್ರಾಡಕ್ಟ್ನ ಬೇರೆ ಕಾರಣಕ್ಕೆ ಕೊಟ್ಟಿರ್ತದೆ. ಓಕೆನಾ? ಆರ್ಥೋಪ್ಲಸ್ನ ಸಂಧಿ ನೋವುಗಳಾಗಿರ್ಬೋದು, ಜಾಯಿಂಟ್ ಪೇನ್ಗಳಾಗಿರ್ಬೋದು, ಆ ಕಂಡೀಷನ್ ಆದಾಗ ಮತ್ತು ಅದು ಕೆಲವೊಂದು ಕಾರಣಕ್ಕೆ ಯೂಸ್ ಆಗುತ್ತೆ. ಹಾಗಾಗ್ಬಿಟ್ಟು ಅದೇ ನೀವು ಕೊಟ್ಟ ಉದ್ದೇಶಕ್ಕೆ ಹೊರತಾಗಿಯೂ ಬೇರೆ ಕೆಲಸ ಬೇರೆ ಒಳ್ಳೆ ಪರಿಣಾಮವನ್ನು ಮಾಡುತ್ತೆ. ಹೌದು ಅಂತ ನಿಮಗೆ ಇಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಭಾಳ ಖುಷಿ ಇದೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಡಾಕ್ಟರ್ ನಮಸ್ತೆ. ನಮಸ್ಕಾರ ಸರ್. ಸಂದೀಪ್ ಬೆಣಕಲ್ ಅಲ್ಲ? ಹೌದು ಸರ್. ಸರ್ ನಿಮ್ಮ ಊರು? ನಂದು ಸ್ವಂತ ಊರು ಕೊಪ್ಪಳ ಸರ್. ಕೊಪ್ಪಳ. ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಹಾಂ, ಆಯುರ್ವೇದ? ಹೌದು, ಆಯುರ್ವೇದಿಕ್ ಪ್ರಾಕ್ಟೀಷನರ್ ನಾನು. ಸಿನ್ಸ್ 15 ಇಯರ್ಸಿಂದ ನಾನು ಆಯುರ್ವೇದ ಸರ್ವಿಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಮೃತನೋನಿಯಿಂದ 1.5 ಇಯರಿಂದ ಮಾಡ್ತಾ ಇದ್ದೀನಿ. ಸೊ ಲೈಕ್ ಒಳ್ಳೆ ಸಂಸ್ಥೆ ಆ್ಯಂಡ್ ಆಯುರ್ವೇದಕ್ಕೆ ಏನು ಕೊಡುಗೆ ಕೊಡಬೇಕು ನಾವು ನಮ್ಮ ಕಡೆಯಿಂದ ಅಂತ ಸೊಸೈಟಿಗೆ. ಆಯುರ್ವೇದದ ಇಡೀ ಅಧ್ಯಯನದ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರೋದು, ಅಮೃತನೋನಿಗೆ ಬಂದ ಮೇಲೆ ನನಗೂ ಧರ್ಮಸ್ಥಳದಿಂದ ಹಿಡಿದು ಬಹುತೇಕವಾಗಿ ಈ ನಾಡಿನ ಪ್ರಥಮ ದರ್ಜೆಯ ಎಲ್ಲ ಆಯುರ್ವೇದ ಸಂಸ್ಥೆಗಳೊಟ್ಟಿಗೆ ನನಗೆ ಸಂಪರ್ಕ ಇದೆ. ಯಾಕೆ ನಾನು ಹಿಂದೆ ತರಂಗ ಉದಯವಾಣಿಯ ಎಡಿಟರ್ ಆಗಿದ್ದಾಗ ಅದರ ಬಗ್ಗೆಲ್ಲ ನಾನು ಆರ್ಟಿಕಲ್ ಎಲ್ಲ ಮಾಡಿದ್ದೆ. ಈ ನೋನಿಯನ್ನು ನಮ್ಮ ಮೂರ್ತಿಯವರು ಅದನ್ನು ಒಂದು ಪ್ರಾಡಕ್ಟಾಗಿ ಮಾರಾಟಕ್ಕೆ ಅಥವಾ ಜನರ ಶುಶ್ರೂಷೆಗೆ ಬಿಡುವ ಮೊದಲು ಆಯುರ್ವೇದದಲ್ಲಿ ನೋನಿಯ ಬಗ್ಗೆ ಹೆಚ್ಚಿನ ಇದಿತ್ತ?
ಹೌದು, ಇದನ್ನು ಆಯುಷ್ಕ ಫಲ ಅಂತ ಹೇಳಿದ್ದಾರೆ. ಸೊ ಸುಶ್ರುತ ಸಂಹಿತದಲ್ಲಿ ಇದರ ಉಲ್ಲೇಖ ಇದೆ. ಸೊ ಬಟ್ ಅದು ಅಲ್ಲ, ಪ್ರಾಕ್ಟೀಸಲ್ಲಿ ಇತ್ತ ಅದು? ಪ್ರಾಕ್ಟೀಸಲ್ಲಿ ಜಾಸ್ತಿ ಅದು ಇದರಲ್ಲಿ ಇರಲಿಲ್ಲ. ಸೊ ಬಟ್ ಅದನ್ನು ಹೊರಗಡೆಯಿಂದ ಅದು ವರ್ಲ್ಡಿಗೆ ಪರಿಚಯ ಆಗಿರೋದು ಅಮೇರಿಕಾದಿಂದ ಒಂದು ದ್ವೀಪದಿಂದ. ಸೊ ಅಲ್ಲಿ ಒಂದು ಹವಾಯ ಅಂತ ದ್ವೀಪ ಇತ್ತು. ಸೊ ಅದರದ್ದು ರಿಸರ್ಚ್ ಆಯಿತು, ಅಲ್ಲಿ ಬೆಳವಣಿಗೆ ನೋಡಿಕೊಂಡು ಸೊ ವರ್ಲ್ಡ್ ವೈಡ್ ಆ ನೋನಿ ಹಣ್ಣಿನ ಮೇಲೆ ಅದನ್ನು ರಿಸರ್ಚ್ ಮಾಡ್ತೀವಿ. ಇದರಲ್ಲಿ ಒಂದು ನಾವು ನೋಡೋಂಥ ಸೈಂಟಿಫಿಕ್ ಆಗಿ ನಮಗೆ ಒಂದು ಸಿಗೋದೇನೆಂದರೆ ಇದ್ರದ್ದು ಒಂದು ಲ್ಯಾಟಿನ್ ನೇಮ್ ಇರುತ್ತೆ. ಯಾವುದೇ ಒಂದು ನಾವು ಆಯುರ್ವೇದಿಕ್ ಗಿಡಮೂಲಿಕೆಗಳು ತೊಗೋಬೋದು, ಯಾವುದೇ ಒಂದು ಗಿಡಮೂಲಿಕೆಗಳು ತೊಗೊಂಡ್ರೆ ಅದಕ್ಕೊಂದು ಲ್ಯಾಟಿನ್ ನೇಮ್ ಕೊಡ್ತಾರೆ. ಆ ಲ್ಯಾಟಿನ್ ನೇಮ್ಗೆ ಒಂದು ರೂಲ್ ಮಾಡ್ಕೊಂಡಿರ್ತಾರೆ. ಅದ್ರ ಒರಿಜಿನ್ ಏನು, ಅದರ ಕೆಟಗರಿ ಏನು, ಯಾವ ಟೇಸ್ಟಲ್ಲಿರುತ್ತೆ ಅದನ್ನು ನೋಡಿಕೊಂಡು ಅದಕ್ಕೊಂದು ಮಾಡಿರ್ತಾರೆ. ಇದಕ್ಕೆ ಮೊರಿಂಡಾ ಸಿಟ್ರಿಫೋಲಿಯಾ ಅಂತ. ಇಂಡಾ ಅಂತಂದರೆ ಆಲ್ಮೋಸ್ಟ್ ಇಂಡಸ್ ವ್ಯಾಲಿಯಿಂದ ಬರೋಂಥ ಫ್ರೂಟು ಅಥವಾ ಏನಾದರೂ ಈ ಗಿಡಮೂಲಿಕೆಗಳು ಇರುತ್ತಲ್ಲ ಆ ಒಂದು ಏರಿಯಾದಿಂದ ಬಂದಿರೋವಂಥ ಗುಣಗಳಿರೋದ್ರಿಂದ ಅದಕ್ಕೆ ಇಂಡಾ ಅಂತ, ಮೊರಿಂಡಾ ಸಿಟ್ರಿಫೋಲಿಯಾ ಅಂದರೆ ಹುಳಿಯಾಗಿರೋಂಥ ಹಣ್ಣುಗಳಿಗೆ ಸಿಟ್ರಿಫೋಲಿಯಾ, ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಲ್ಲ. ಈ ಥರ ಲ್ಯಾಟಿನ್ ನೇಮ್ ನೋಡಿದಾಗೂ ಅದರ ಒರಿಜಿನ್ನು ಇಂಡಿಯಾದಲ್ಲಿ ಆಗಿರುತ್ತೆ ಅಂತ ಹೇಳ್ಬೋದು. ಅದರದ್ದು ಆಮೇಲೆ ಹುಡುಕಿದಾಗ ಆಯುಷ್ಕ ಫಲ ಅಂತ ಅದನ್ನು ಕರೆದಿದ್ದಾರೆ. ಆ್ಯಂಡ್ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ, ಅಂದರೆ ಎಲ್ಲೆಲ್ಲಿ ಭಾರತದಲ್ಲಿ ಕೋಸ್ಟಲ್ ಇದೆ ಆ ಕೋಸ್ಟಲಲ್ಲಿ ಈ ಗಿಡಗಳು ಕಂಡು ಬಂದಿದೆ. ಸೊ ಹಾಗಾಗಿ ಇದು ಆಯುರ್ವೇದದಲ್ಲಿ ಇರೋಂಥ ಉಲ್ಲೇಖನೂ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪಾತ್ರ ಏನು, ಅಥವಾ ಇಲ್ಲಿ ಪೇಷಂಟ್ ಬಂದಾಗ ಹೇಗೆ ನೋಡ್ತೀರಿ, ಏನು ಇಲ್ಲಿ ಅನುಭವವನ್ನು ಇಟ್ಕೊಂಡು ಮಾತಾಡಿ? ಸರ್, ಆ್ಯಕ್ಚುಲಿ ಈ ಸಂಸ್ಥೆ ಜೊತೆ ಕೆಲಸ ಮಾಡೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಿರೋದು ಒಂದು ರೀತಿ, ಅಥವಾ ಒಂದು ಸೊಸೈಟಿ ಬೇಸ್ಡಲ್ಲಿ ಎಲ್ಲದೂ ನಾನು 15 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ನೋಡಿದಾಗ ಯಾವುದೇ ಒಂದು ಪ್ರಾಡಕ್ಟ್ ಬಂದರೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಅದರದ್ದು ಪ್ರೊಡಕ್ಷನ್ಸ್ ತೋರಿಸ್ತಾರೆ, ಅದ್ರ ರಿಸಲ್ಟ್ ಓರಿಯೆಂಟೆಡ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನಾನು ನೋಡಿದ್ದೇನು ಅಂತಂದರೆ ಒಂದು ಪ್ರಾಡಕ್ಟು ಮಾರ್ಕೆಟಿಂಗ್ ಬಂದ ಮೇಲೆ ಸೊ ಅದಕ್ಕೆ ಯೂಸ್ ಮಾಡೋಂಥ ಗ್ರಾಹಕರಿಗೆ ಒಂದು ಸರ್ವಿಸ್. ಯಾಕಂದರೆ ಒಂದು ಪ್ರಾಡಕ್ಟನ್ನು ನಾವು ಎಷ್ಟೇ ಹೇಳಿದ್ರೂ ಅದು ಎಂಡ್ ಪಾಯಿಂಟಿಗೆ ರೀಚ್ ಆಗೋದು ಕಷ್ಟ ಆಗುತ್ತೆ. ಸೊ ಆ ಒಂದು ಎಂಡ್ ಪಾಯಿಂಟ್ ತನಕನೂ ರೀಚ್ ಆಗಿ ಅವರಿಗೆ ಅದರ ಬೆಲೆ ಗೊತ್ತಾಗಿ ಅದರಿಂದ ಆಗೋಂಥ ಬೆನಿಫಿಟ್ಟು, ಅವರ ತೊಂದರೆಗಳು. ಇವಾಗ ಯಾಕಂದರೆ ಎಷ್ಟೋ ಜನಕ್ಕೆ ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಯಾವ ಕಂಡೀಷನಲ್ಲಿ ತೊಗೋಬೇಕು, ತೊಗೊಂಡ ಮೇಲೆ ಅವ್ರದ್ದು ಪರಿಸ್ಥಿತಿಗಳು ಹೇಗೆ, ಅವ್ರದ್ದು ಆರೋಗ್ಯ ಇಂಪ್ರೂವ್ ಆಗುತ್ತೋ ಇಲ್ಲೋ ಅನ್ನೋ ಕನ್ಸರ್ನು ಕಂಪ್ನಿಗಿದೆ. ಯಾಕಂದರೆ ಇವಾಗ ಒಂದು ಪ್ರಾಡಕ್ಟ್ ಸೇಲ್ ಆಯಿತು ಅಂದರೆ ಕೆಲಸ ಮುಗೀತು. ಬಟ್ ಇಲ್ಲಿ ಹಾಗಿಲ್ಲ. ಈವನ್ ಆ ಪ್ರಾಡಕ್ಟ್ ಸೇಲ್ ಆದಮೇಲೆ ಕೆಲಸ ಶುರು ಆಗುತ್ತೆ. ಯಾಕೆ ಅಂತಂದರೆ ಆ ಪ್ರಾಡಕ್ಟ್ ರೀಚ್ ಆದಮೇಲೆ ಅದಕ್ಕೆ ಒಂದು ಬ್ಯಾಕಪ್ ಟೀಮ್ ಬರ್ತೀವಿ. ಆ ಸರ್ವಿಸ್ ಟೀಮಲ್ಲಿ ಏನಿರ್ತೀವಿ ಅಂತಂದರೆ ಒಂದು ಎಕ್ಸಿಕ್ಯೂಟಿವ್ ಟೀಮ್ ಇರುತ್ತೆ. ಅವರು ಅದನ್ನೆಲ್ಲದನ್ನು ಇನ್ಫಾರ್ಮೇಷನ್ ತೊಗೊಂಡು ಸೊ ಅವ್ರದ್ದು ಕನ್ಸಲ್ಟೇಷನು, ಹೆಲ್ತ್ ಬೆನಿಫಿಟ್ಸ್ಗಳ ಮೇಲೆ ಸೊ ಡಾಕ್ಟ್ರಿಗೆ ಕನೆಕ್ಟ್ ಮಾಡ್ತಾರೆ. ಈ ಡಾಕ್ಟ್ರು ನಾವೇನು ಮಾಡ್ತೀವಿ ಅಂದರೆ ಅವರ ಆರೋಗ್ಯಗಳನ್ನೆಲ್ಲ ನೋಡಿಕೊಂಡು ಸೊ ಅವರಿಗೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಸಪೋರ್ಟಿವ್ ಆಗಿ ಏನು ಮಾಡಬೇಕು, ಯಾವ ಥರ ಅದು ವರ್ಕ್ ಆಗುತ್ತೆ. ಸೊ ಅವ್ರದ್ದು ಒಂದು ಹಂತಕ್ಕೆ ಆರೋಗ್ಯ ಮುಟ್ಟೋ ತನಕ ಅದು ಜವಾಬ್ದಾರಿ ನಮ್ಮದಿರುತ್ತೆ. ಗೊತ್ತಾಯಿತು. ಸೊ ಆ ಥರ ಮಾಡೋದು ಸಪೋರ್ಟಿವ್ ಆಗಿ ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಥರ ಸರ್ವಿಸ್ ಓರಿಯೆಂಟೆಡಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮಗೆ ಯಾರಾದರೂ ಪೇಷಂಟು ಫೋನ್ ಮಾಡಿ ನಿಮ್ಮ ಪ್ರಾಡಕ್ಟ್ ತೊಗೊಂಡು ನನಗೆ ಇಷ್ಟು ಒಳ್ಳೆಯದಾಯಿತು. ಇವತ್ತು ನಾನು ಒಂದು ಲೈವ್ ಪ್ರೋಗ್ರಾಮಲ್ಲಿ ಹೋದಾಗ ಫಸ್ಟ್ ಕಾಲಲ್ಲೇ ನಂಗೆ ಹೇಳಿದ್ರು, ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತೀನಿ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ. ಸೊ ಆ ಥರ ಕೇಳಿದಾಗ ನಮ್ಮ ಪಾತ್ರ, ನಾವು ಮಾಡೋ ಕೆಲಸದ ಮೇಲೆ ನಮಗೆ ಮತ್ತಿಷ್ಟು ಹೆಮ್ಮೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾವು ಅಮೃತ್ ನೋನಿಯಲ್ಲಿ ಇದ್ದೀವಿ ಅನ್ನೋದು ನಮಗೆ ಒಂದು ಖುಷಿ ಕೆಲಸ ಅಂತ ಹೇಳ್ಬೋದು. ಈ ಅಮೃತ್ ನೋನಿ ಈಗ ನೀವು ಹಿಂದೆ ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಇಲ್ಲಿ ಪೇಷಂಟ್ಗಳೊಟ್ಟಿಗೆ ಅನುಭವಕ್ಕೂ, ಯಾಕಂದರೆ ಇಲ್ಲಿಯ ಪ್ರಾಡಕ್ಟ್ ಎಷ್ಟಿದೆ ಅಷ್ಟರ ಒಳಗಡೆ ಅದರ ಎಲ್ಲ ಇದನ್ನು ನೀವು ನೋಡಬೇಕು. ರೋಗಗಳಿರ್ಬೋದು, ಇನ್ನೊಂದಿರ್ಬೋದು, ಅದು ಹೇಗಿದೆ? ಇದು ಒಂದು ಪ್ರಾಡಕ್ಟಲ್ಲಿ ಅನ್ನೋಕ್ಕಿಂತ ಒಂದೇ ಪ್ರಾಡಕ್ಟ್ ಎಲ್ಲದಕ್ಕೂ ಆಗುತ್ತೆ ಅನ್ನೋದು, ಅಥವಾ ಅದು ಕವರ್ ಮಾಡುತ್ತೆ ವೈಡ್ ರೇಂಜಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸೊ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ 15 ವರ್ಷದಲ್ಲಿ ನಾವು ಆಯುರ್ವೇದನ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಆ್ಯಂಡ್ ಒಂದು ಪ್ರಾಡಕ್ಟ್ ಅದಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು ತುಂಬ ಸಾಮೀಪ್ಯದಲ್ಲಿದೆ. ಇವಾಗ ನಾನು ಒಂದು ಡಿಸೀಸ್ನ ನಾವು ನೋಡಿದ್ರೆ ನಾವು ಆಯುರ್ವೇದದಲ್ಲಿ ಹೇಗೆ ನೋಡ್ತೀವಿ ಅಂದರೆ ಆ ದೇಹದಲ್ಲಿರುವಂಥ ಕಾರಣಗಳು ಒಂದು ಸಿಸ್ಟಮ್ಗೆ ಇನ್ನೊಂದು ಸಿಸ್ಟಮ್ಮು ಹೋಲ್ ಬಾಡಿ ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಇರ್ತೀವಿ. ಒಂದು ಲಂಗ್ಸ್, ಹೌದು, ಹೋಲಿಸ್ಟಿಕ್ ಅಪ್ರೋಚು, ಹೋಲ್ ಬಾಡಿ ಅಬ್ನಾರ್ಮಲಿಟಿ ಆ್ಯಂಡ್ ಇಂಟರ್ಲಿಂಕ್ ಬಿಟ್ವೀನ್ ಸಿಸ್ಟಮ್ಸ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಆ ಇರೆಗ್ಯುಲಾರಿಟಿಯನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನು ಬೇಕು ಅಂದರೆ ಅಟ್ಲೀಸ್ಟ್ ಅದಕ್ಕೆ ಹೆಲ್ದಿ ಬಾಡಿ ಅನ್ನೋದು ಏನಿರುತ್ತಲ್ಲ ಅದನ್ನು ಫಸ್ಟ್ ಕೊಡಬೇಕು. ಅದು ಆಯುರ್ವೇದ ಹೇಳೋದು ಹಾಗೆ, ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ. ಅಂದರೆ ಆರೋಗ್ಯನ ಕಾಪಾಡ್ಕೊಳ್ಳಿ,
ಸೊ ಅದು ರೋಗಗಳನ್ನು ದೂರ ಮಾಡುತ್ತೆ. ಇಲ್ಲ ನಿಮಗೆ ರೋಗ ಬಂದಾಗ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಆಯುರ್ವೇದ ಏನು ಬೇಕು ಮಾಡ್ತಾರೆ. ಸೊ ಇಲ್ಲಿ ಆರೋಗ್ಯ ರಕ್ಷಣೆಗೆ ಅಮೃತ್ ನೋನಿ ಅನ್ನೋದು ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಮೃತ್ ನೋನಿಯಲ್ಲಿರೋಂಥ ಕೆಮಿಕಲ್ಸು ಅದು ವರ್ಕ್ ಮಾಡೋವಂಥದ್ದು, ಅದ್ರ ಜೊತೆಗೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಹಾಕಿರೋದ್ರಿಂದ ಇಟ್ಸ್ ಅನ್ ಬ್ಲೆಂಡ್ ಕಾಂಬಿನೇಷನ್ಸ್ ಆಫ್ ಅಪ್ರೋಚಿಂಗ್ ಆಲ್ ದ ಲೈಕ್ ತ್ರಿದೋಷ ಅಂತ ಹೇಳ್ತೀವಿ. ಆ ತ್ರಿದೋಷಜ್ಞ ಕೆಲಸ ಇದು ಮಾಡುತ್ತೆ. ಹಾಗಾಗಿ ಇದು ತುಂಬ ಸೈಂಟಿಫಿಕ್ ಆಗಿ ಆಯುರ್ವೇದ ಏನು ಬೇಸಲ್ಲಿದೆ ಅದೇ ಬೇಸಲ್ಲಿ ಈ ಪ್ರಾಡಕ್ಟ್ಗಳು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪೇಷಂಟ್ಗಳಲ್ಲಿ ಬಂದ ಇಷ್ಟು ಕಾಲದಲ್ಲಿ ನಿಮಗೆ ಅತ್ಯಂತ ಮಿರಾಕಲ್ ಅಂತ ಅನಿಸುವ ಅಥವಾ ಅತ್ಯಂತ ಆತ್ಮತೃಪ್ತಿ ಕೊಟ್ಟಂಥ ಕೆಲವು ಅನುಭವಗಳಿದೆ? ಹೌದು, ಒಂದು ಪೇಷಂಟ್ ನಾನು ಹೇಳಬೇಕು, ಎಕ್ಸಿಸ್ಟಿಂಗ್ ಇವಾಗಲೂ ಆ ಪೇಷಂಟ್ ಜೊತೆಗೆ ನಾವು ಕನೆಕ್ಟಲ್ಲಿ ಇದ್ದೀವಿ. ಡಯಾಬಿಟಿಕ್ ಪೇಷಂಟ್ ಅವರು. ಸೊ ಅವರು ಬಂದಾಗ ಅವ್ರ ತಲೆಯಲ್ಲಿ ಏನಿತ್ತು, ನಾನು ಯಾವುದೇ ಅಲೋಪತಿಕ್ ಮೆಡಿಸಿನ್ ತೊಗೊಳ್ಳಲ್ಲ, ಬಟ್ ಅವ್ರ ಕಂಡೀಷನ್ಸು HbA1c 12 ಇತ್ತು. ಸೊ ಆಲ್ಮೋಸ್ಟ್ ಇಟ್ಸ್ ಲೈಕ್ ಮೋರ್ ಅಂತ ಹೇಳ್ಬೋದು. 6 ಇರೋ HbA1c 12 ಇತ್ತು, ಡಬಲ್. ಹೌದು. ಬಟ್ ಪೇಷಂಟ್ ಸ್ಟ್ರಾಂಗ್ ವಿಲ್ ಏನು ಅಂದರೆ, ನೀವು ಏನೇ ಮಾಡಿ ಡಾಕ್ಟ್ರೆ, ನನಗೆ ಅಲೋಪತಿ ಮೆಡಿಸಿನ್ಸ್ ಬೇಡ, ನನಗೆ ಆಯುರ್ವೇದದಲ್ಲೇ ಟ್ರೀಟ್ಮೆಂಟ್ ಕೊಡಿ. ಸೊ ಅದನ್ನು ತೊಗೋಬೇಕಾದ್ರೆ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಯಾಕಂದರೆ ಆ ಕಂಡೀಷನಲ್ಲಿ ಅವ್ರ ಬಿಲೀವಿಗೆ ನಾವು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ಅದೆಲ್ಲದೂ ವರ್ಕ್ ಮಾಡಿದಾಗ ವಿ ಸ್ಟಾರ್ಟೆಡ್ ಅಮೃತ್ ನೋನಿ D+ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ನಾನು ಅವ್ರಿಗೆ ಹೇಳಿದೆ, 3 ತಿಂಗಳ ನೋಡ್ತೀನಿ, 3 ತಿಂಗಳ ಆಗಲಿಲ್ಲ, ನಿಮ್ಮದು ಕಡಿಮೆ ಬರಲಿಲ್ಲ ಅಂದರೆ ಡೆಫಿನೆಟಾಗಿ ನಾವು ಹೇಳ್ದಂಗೆ ಅಥವಾ ಡಾಕ್ಟ್ರ್ ಹೇಳ್ದಂಗೆ ನೀವು ಕೇಳಬೇಕು ಅಂತ. ಪೇಷಂಟ್ ಅಗ್ರೀಡು. ನಾವು ಹೇಳಿರೋ ಡಯಟ್ ಪ್ಲ್ಯಾನು, ಅವ್ರಿಗೆ ಹೇಳಿರೋಂಥ ಎಲ್ಲದನ್ನು ಅವ್ರು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಸೊ 3 ತಿಂಗಳಾದಮೇಲೆ ವಿ ಚೆಕ್ಡ್ HbA1c, ಇಟ್ ರೀಚಸ್ 8. ಸೊ ವಿತಿನ್ ಲೈಕ್ 4 ಪಾಯಿಂಟ್ ಕಡಿಮೆ ಆಗಿದೆ. ಆ್ಯಂಡ್ ಹಿ ಫೀಲ್ಸ್ ಎನರ್ಜೆಟಿಕ್. ಸೊ 8 ಬಂತು ಅಂದರೆ ವಿತೌಟ್ ಎನಿ ಮೆಡಿಕೇಷನ್ಸು, ಅಮೃತ್ ನೋನಿ D+ ಮೇಲೇ. ಆ್ಯಂಡ್ ಅಲಾಂಗ್ ವಿತ್ ಈ ಕೆಲವೊಂದು ಫುಡ್ ಮ್ಯಾನೇಜ್ಮೆಂಟ್, ಡಯಾಬಿಟಿಕ್ ನಾವು ಏನು ಹೇಳ್ತೀವಿ ಅದನ್ನೇ ಮಾಡೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲೇ ಬಂದಿದೆ. ಅವಾಗೇನಾಯಿತು, ಆ ಒಂದು ಕಾನ್ಫಿಡೆನ್ಸು ನಾವು ಏನು ನೋಡ್ತಾ ಇದ್ವಿ. ಸೊ ಇಷ್ಟು ದಿವಸ ಏನು ಮಾಡ್ತಿದ್ವಿ, ಎಲ್ಲರಿಗೂ ಆನ್ ಮೆಡಿಕೇಷನ್ ಇರೋರಿಗೆ ಕೊಡ್ತಾ ಇದ್ವಿ, ನಮ್ಮ ಎಲ್ಲದನ್ನು ಕ್ಲಿನಿಕಲ್ ಟ್ರಯಲ್ ಆಗಿತ್ತು. ಬಟ್ ಪರ್ಸ್ನಲಿ ನಾನು ನನ್ನ ಒಂದು ಪೇಷಂಟ್ ನೋಡಿದಾಗ ಆ ಪೇಷಂಟು ಖುಷಿಯಾಗಿ ಇನ್ನೂ 4 ಪೇಷಂಟ್ನ ಕರ್ಕೊಂಬಂದರು. ಸೊ ನನಗೆ ಇವರಿಗೆ ಟ್ರೀಟ್ಮೆಂಟ್ ಕೊಡಿ ನೀವು. ಸೊ ಈ ಥರ ನಾನು ಇವ್ರು ತೊಗೋತಾರೆ ಅಮೃತ್ ನೋನಿ, ಇವ್ರಿಗೆ ಹೇಳಿದ್ದೀನಿ, ನಂದೆಲ್ಲ ರಿಸಲ್ಟ್ ನೋಡಿದ್ದಾರೆ, ಕೊಡಿ ಅಂತ. ಸೊ ಆವಾಗ ಆಗೋವಂಥ ಖುಷಿ ಏನಿದೆಯಲ್ಲ ಅದು, ಆ್ಯಂಡ್ ಆ ಪ್ರಾಡಕ್ಟ್ ಮೇಲೆ ಇರೋಂಥ ಕಾನ್ಫಿಡೆನ್ಸು, ಗೌರವ, ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲದನ್ನು ಆಗೋಕೆ ಆತಂದರೆ ಅದು ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ನಿಮಗೆ ಅಭಿಮಾನ ಇದೆ? ತುಂಬ ಇದೆ ಸರ್. ಯಾಕಂದರೆ ಒಂದನೇದ್ದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಆ್ಯಂಡ್ ಸೊಸೈಟಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತು, ಈ ಮೆಡಿಕಲ್ ಫೀಲ್ಡ್ ಅನ್ನೋದು ಎಲ್ಲರಿಗೂ ಒಂದು ಸ್ವಲ್ಪ ಈ ಕೋವಿಡ್ ಆದಮೇಲೆ ನೆಗೆಟಿವಿಟಿ ಅನ್ನೋದು ಬಂದಿದೆ. ಬಟ್ ಈ ಸಂಸ್ಥೆಯಲ್ಲಿ ನಮ್ಗೆ ಯಾವತ್ತೂ ಆ ಫೀಲ್ ಆಗಲಿಲ್ಲ. ಯಾಕಂದರೆ ಆ ಪೇಷಂಟ್ನ ಫೀಡ್ಬ್ಯಾಕ್ ನಾವು ಏನು ತೊಗೋತೀವಲ್ಲ, ಯಾಕಂದರೆ ನಾವು ಡೀಲ್ ಮಾಡೋಂಥ ಕೇಸಸ್ ಹೆಂಗಿರುತ್ತೆ ಅಂದರೆ, ಸೊ ಎಲ್ಲ ಕಡೆನೂ ಟ್ರೈ ಮಾಡಿ ಬಂದಿರ್ತಾರೆ. ಸೊ ಹೌದು, ಆ ಟೈಮಲ್ಲಿ ನಮ್ಗೆ ಸಿಕ್ಕಾಗ ಅಟ್ಲೀಸ್ಟ್ ಅವರಿಗೆ ಒಂದು 10 to 30% ರಿಸಲ್ಟ್ ಸಿಕ್ಕಾಗ ಅವ್ರು ಎಕ್ಸ್ಪ್ರೆಸ್ ಮಾಡೋಂಥ ವ್ಯೂ ಇದೆಯಲ್ಲ, ಅದು ಯಾವುದೇ ರೀತಿ ಲೆವೆಲಲ್ಲಿ ನಮಗದು ಇದಾಗಲ್ಲ. ಆ್ಯಂಡ್ ಇದರಲ್ಲಿ ಡಾಕ್ಟ್ರು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಸಂಸ್ಥೆ ನಮ್ಮನ್ನು ನಡ್ಸ್ಕೊಳ್ಳೋದು ಅಥವಾ ನಮಗೆ ಕೊಟ್ಟಿರೋಂಥ ಫ್ರೀಡಮ್ಮು. ಯಾಕೆಂದರೆ ನೀವು ಆವಾಗಲೇ ಹೇಳಿದ್ರಿ, ಒಂದು ಪ್ರಾಡಕ್ಟಲ್ಲೇ ನಾವೆಲ್ಲ ಮಾಡಬೇಕು ಅಂತ. ಯಾವತ್ತೂ ನಮ್ಮ ಸಂಸ್ಥೆ ನಮಗೆ ಅದನ್ನು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಸೊ ನಿಮಗೆ ಪೇಷಂಟಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಏನು ಬೇಕು, ಸೊ ಅದನ್ನು ಮೊದಲು ಕೊಡಿ. ಸೊ ಅದು ನಮಗೆ ಸ್ವಾತಂತ್ರ್ಯ 100% ಎಲ್ಲರಿಗೂ ಇದೆ. ಅದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಕಡೆನೂ ಆ ಬೇಸ್ ನೀವು ಹೇಳ್ದಂಗೆ ಎಲ್ಲ ಕಡೆನೂ ವರ್ಕ್ ಆಗೋದು, ಪ್ರಾಡಕ್ಟ್ ಬೇಸ್ ಇಸ್ ಇಂಪಾರ್ಟೆಂಟ್ ಅಂತ. ಬಟ್ ಇವತ್ತಿನವರೆಗೂ ನಮಗೆ ಯಾವ ರೀತಿಯೂ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಥವಾ ಅಡ್ವೈಸ್ ಅನ್ನೋದು ಯಾವುದೂ ಇಲ್ಲ. ಸೊ ಯಾವುದೇ ಪ್ರಾಡಕ್ಟ್ ಮಾಡಿ ಪೇಷಂಟಿಗೆ ಒಳ್ಳೆಯದಾಗಲಿ ಅನ್ನೋ ಮೆಂಟ್ಯಾಲಿಟಿ ಒಳಗಡೆ ನಮ್ಮನ್ನು ಎಲ್ಲರೂ ಡಾಕ್ಟರ್ಸ್ನ ಅವ್ರು ಹೇಳಿದ್ದಾರೆ. ಹಾಗಾಗಿ ನಮಗೂ ಆ ಫ್ರೀಡಮ್ ಇದೆ. ಆ್ಯಂಡ್ ಇಲ್ಲಿ ನಮಗೆ ಅದ್ರ ಜೊತೆಗೆ ಈ ರಿಸರ್ಚ್ ಬೇಸ್ಡ್ ವರ್ಕಿಂಗ್ ಆಗುತ್ತೆ. ಆಯುರ್ವೇದನ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ತೀವಿ. ಯಾಕಂದರೆ ಎಷ್ಟೋ ಆಯುರ್ವೇದಗಳನ್ನು ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿ ವರ್ಡಿಗೆ ಹೇಳಲಿಲ್ಲ ಅಂದರೆ ಅದರಲ್ಲಿ ಏನಾಗಲ್ಲ ಅಂತ ಗೊತ್ತು. ಸೊ ಎಸ್ಪೆಷಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮೊನ್ನೆ ಒಂದು ನಾವು ಕ್ಯಾನ್ಸಿ ಕೇರ್ ಪ್ರಾಡಕ್ಟ್ ಅಂತ ಒಂದು ಲಾಂಚ್ ಮಾಡಿದ್ವಿ. ಅದರಲ್ಲಿ ಕಾಂಬಿನೇಷನ್ ವಿತ್ ಲಕ್ಷ್ಮಣ ಫಲ ಆ್ಯಂಡ್ ಆಯುರ್ವೇದಿಕ್ ಗಿಡಮೂಲಿಕೆಗಳು. ನಮಗೆ ಕ್ಲಾಸಿಕಲ್ ರೆಫರೆನ್ಸ್ ಎಲ್ಲ ಇದೆ. ಸೊ ಬಟ್ ಹೌ ಇಟ್ ಈಸ್ ವರ್ಕಿಂಗ್ ನಾವು ವರ್ಡಿಗೆ ಹೇಳಬೇಕಲ್ಲ. ಆಯುರ್ವೇದದಲ್ಲಿ ನಾನು ದೋಷ ಇದು ಕಡಿಮೆ ಆಗುತ್ತೆ ಅದು ಆಗುತ್ತೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅದನ್ನು ಅಡ್ವಾನ್ಸ್ ಲೆವೆಲಲ್ಲಿ ಸೆಲ್ ಲೈನ್ ಸ್ಟಡೀಸ್ ಮಾಡಿಸ್ತೀವಿ. ನಮ್ಮ ಕಂಪ್ನಿಯಿಂದನೇ ಮಾಡ್ತಾಯಿದ್ದಾರೆ. ಸೊ ಆ ಸೆಲ್ ಲೈನ್ ಸ್ಟಡಿ ಏನಂದರೆ, ಇವಾಗ ಈ ಕ್ಯಾನ್ಸರ್ ಮೇಲಿರೋಂಥ
ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಮಾಡೋಂಥ ಟೆಸ್ಟ್ಗಳು ಅವೆಲ್ಲ. ಅಂದರೆ ಯಾವ ಸೆಲ್ಗಳ ಮೇಲೆ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅಂತ. ಸೊ ಅಷ್ಟು ಅಡ್ವಾನ್ಸ್ ಆಗಿ ನಮ್ಮ ಕಂಪ್ನಿ ಅದನ್ನು ಟೆಸ್ಟ್ ಮಾಡಿ ಆ ಪೀಪಲ್ಗೆ ಅದನ್ನು ರೀಚ್ ಮಾಡೋಂಥ ಆ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲ ಆಗುತ್ತೆ. ಸೊ ಅದು ನಮಗೆ ತುಂಬ ನಾಲೆಜಬಲ್ಲು, ನಮ್ಮ ನಾಲೆಜ್ ಇಂಪ್ರೂವ್ ಆಗೋದಕ್ಕೂ ಇಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಸೊ ಎಲ್ಲ ರೀತಿಯೂ ನೋಡಿದಾಗ ಒಂದು ಫ್ರೀನೆಸ್ಸು, ಒಂದು ಆಯುರ್ವೇದ, ಒಂದು ನನ್ನ ಡೆವಲಪ್ಮೆಂಟ್, ನಾಲೆಜ್ ಡೆವಲಪ್ಮೆಂಟಿಗೆ ಏನೆಲ್ಲ ಬೇಕು ಕಂಪ್ನಿ ಅದಕ್ಕೆ ಯಾವಾಗಲೂ ಮುಂದೆ ನಿಂತು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಎಷ್ಟು ಜನ ಡಾಕ್ಟರ್ ಇದ್ದೀರಿ ಇಲ್ಲಿ ಎಟ್ ಪ್ರೆಸೆಂಟ್ ಇವಾಗ ನಾವು 10 ಮೆಂಬರ್ಸ್ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.